ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸೇವೆ ಅನುಭವ ಮನ್ನಿಸಿ ಹೈಕಮಾಂಡ್ ನನಗೆ ಬೆಳಗಾವಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಲಿ ಅಂದರು ಬಸವರಾಜ್ ಶೇಗಾವಿ. ಹೌದು, ಬೆಳಗಾವಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ವಿವಿಧ ಮುಖಂಡರಿಂದ ಈಗಾಗಲೇ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಲಾಭಿಗಳು ಜೋರಾಗಿವೆ. ಇಂತಹ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಬಸವರಾಜ್ ಶೇಗಾವಿಯವರು ಸಹ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ನಡೆಸಿದ ಸಂವಾದದಲ್ಲಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಎಂದು ಹೇಳಿರುವುದು ಜಿಲ್ಲಾ ಕಾಂಗ್ರೆಸ್ ವಲಯದಲ್ಲಿ ಭಾರೀ ತಳಮಳ ಸೃಷ್ಟಿಸಿದೆ. ಏನಿವತ್ತು ರಾಜ್ಯದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಾನ್ಯ ಏನು ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದ್ ರೀತಿ ಮುಖ್ಯಮಂತ್ರಿ ಆದ್ಮೇಲೆ ಸಾಕಷ್ಟು ಒಂದ್ ರೀತಿ ಜಿಲ್ಲಾ ಪದಾಧಿಕಾರಿಗಳ ಒಂದ್ ರೀತಿ ಹೊಸ ಜಿಲ್ಲಾ ಪದಾಧಿಕಾರಿಗಳ ನೇಮಕಕ್ಕೆ ಸಾಕಷ್ಟು ಒಂದ್ ರೀತಿ ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ. ಪ್ರತಿ ಜಿಲ್ಲೆಗೂ ಸಹ ಮೊದಲಿಂದನೂ ಸಹ ಬೆಳಗಾವಿ ಗ್ರಾಮೀಣ ಜಿಲ್ಲೆಗೆ ಒಂದ್ ರೀತಿ ಪ್ರಬಲ ಆಕಾಂಕ್ಷಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ಶೇಗಾವಿ ಅವರು ಸಹ ಪ್ರಸ್ತುತ ಒಂದ್ ರೀತಿ ಜನರಲ್ ಸೆಕ್ರೆಟರಿ ಆಗಿ ಪದಾಧಿಕಾರಿ ಕೆಲಸ ಮಾಡಿದ್ದಾರೆ. ಮತ್ತೆ ರಾಜ್ಯ ಒಂದ್ ರೀತಿ ಕಾರ್ಯಕಾರಿಣಿಯಲ್ಲೂ ಇದ್ದಾರೆ. ಅವರು ಸಹ ಈ ಬಾರಿ ಆಕಾಂಕ್ಷಿಯಾಗಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಳಿ ಸರ್, ಮೊದ್ಲಿಂದನೂ ಸಹ ನೀವು ಸಹ ಕಳೆದ ಬಾರಿನೇ ಕೇಳಿದ್ರೆ ಜಿಲ್ಲಾಧ್ಯಕ್ಷ ಕೊಡಿ ನಾನು ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು, ಈ ಬಾರಿ ಏನಾದ್ರು ಬರ್ಬೋದು? ಈಗ ಮೊದ್ಲಿಂದಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 35 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಸ್ತರಗಳಲ್ಲಿ ನಾವು ಬ್ಲಾಕ್ ಬೂತ್ ಮಟ್ಟದಿಂದ ಹಿಡ್ಕೊಂಡು ಯುವ ಕಾಂಗ್ರೆಸ್ನ ಬೂತ್ ಮಟ್ಟದಿಂದ ಹಿಡ್ಕೊಂಡು ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿ ಅಖಂಡ ಜಿಲ್ಲಾ ಬೆಳಗಾವಿ ಜಿಲ್ಲಾ 18 ಕ್ಷೇತ್ರದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಜಿಲ್ಲಾ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಸ್ತರಗಳಲ್ಲಿ ಕೆಲಸ ಮಾಡಿ ಅನುಭವವನ್ನು ನಾವು ಹೊಂದಿದ್ದೀನಿ. ಕೆಲಸ ಮಾಡಿದ್ದೀನಿ ಸರ್ ಎಲ್ಲ ಸ್ತರದಲ್ಲಿ. ಈಗ 33 ವರ್ಷಗಳ ಹಿಂದಿನಿಂದನೂ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಈಗ ಇರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಂತ ಶ್ರೀ ವಿನಯ್ ನಾವಲಗಟ್ಟಿ ಅವರು ಈಗ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ನಿಯಮಾನುಸಾರ ನಮ್ಮಲ್ಲಿ 3 ವರ್ಷ ಹಿಂಗೆ ಕೊಡ್ತಾ ಇರುತ್ತಾರೆ. ಈಗ ಅವ್ರದ್ದು ಡ್ಯೂ ಆಗಿದೆ. ಆದ ಕಾರಣ ನಾವು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನು ನಾವು ಮಾಡಿದ್ದೀವಿ. ಈಗ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು, ದಿಲ್ಲಿಯಿಂದ ಅಬ್ಸರ್ವರ್ಗಳನ್ನು ನೇಮಿಸಿದ್ದಾರೆ. ಬೆಳಗಾವಿಗೆ ಮನೋಜ್ ಚೌಹಾಣ್ ಅಂತ ಹೇಳಿ ಒಬ್ಬರು ನೇಮಿಸಿದ್ದಾರೆ. ಬೆಳಗಾವಿ ರೂರಲ್ ಮತ್ತು ಬೆಳಗಾವಿ ಸಿಟಿ. ಅವರು 25ನೇ ತಾರೀಕಿನ ದಿವಸ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ. ರಾಹುಲ್ ಗಾಂಧಿ ಅವರು ಇದಕ್ಕೊಂದು ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದಾರೆ. SSP ಅಂತೇಳಿ ಲಾಂಗ್ ಫಾರ್ಮ್ ಹೇಳ್ತೀನಿ. SSP ಅದನ್ನ ಓಪನ್ ಮಾಡಿಕೊಂಡು ಅವರನ್ನ ಜಿಲ್ಲಾ ಸ್ತರಗಳಲ್ಲಿ ಒಂದು ಜಿಲ್ಲೆಗೆ ಒಬ್ಬರ AICC ಸೆಕ್ರೆಟರಿ ನೇಮಕ ಮಾಡಿದ್ದಾರೆ. ಅವರು ಜಿಲ್ಲೆಯಲ್ಲಿ ಬಂದು 7 ದಿನ ಇಲ್ಲೇ ಉಳಿದುಕೊಂಡು ಇಲ್ಲಿ ಇರ್ತಕ್ಕಂಥ ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಬಗ್ಗೆ ತಿಳ್ಕೊಂಡು, ಅವರ ಬಗ್ಗೆ ಕೇಳ್ಕೊಂಡು, ಆ ತಾಲೂಕುಗಳಲ್ಲಿ ಸಂಚರಿಸಿ ಯಾರು ಪ್ರಬಲರಾಗಿದ್ದಾರ, ಯಾರು ಕಾಂಗ್ರೆಸ್ನ ಕಾರ್ಯವೈಖರಿ ಮಾಡಿದಾರ, ಯಾರು ಎಷ್ಟು ವರ್ಕ್ ಮಾಡಿದಾರ ಅನ್ನೋದು ಡಿಟೇಲ್ ಆಗಿ ತಿಳ್ಕೊಂಡು ಆ ವರದಿಯನ್ನ AICCಗೆ ಒಪ್ಪಿಸ್ತಾರೆ. ಅದ್ರ ಅನುಗುಣವಾಗಿ ಅವರ ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಪ್ರಕ್ರಿಯೆ ನಡೆದಿದೆ. ಆ ನಿಟ್ಟಿನಲ್ಲಿ ನಾನು ಅನೇಕ ಸ್ತರಗಳಲ್ಲಿ ಕೆಲಸ ಮಾಡಿದ್ದೇನೆ. KPCC ಅವರು ಕೊಟ್ಟಂತ ಎಲ್ಲ ಕಾರ್ಯಗಳನ್ನು ನಾನು ಸಕ್ಷಮವಾಗಿ ನಿಭಾಯಿಸಿ ಹೆಸರು ಗಳಿಸಿಕೊಂಡಿದ್ದೇನೆ. ಮತ್ತೆ ಜಿಲ್ಲಾ ಅಧ್ಯಕ್ಷ ಆಗ್ಲಿಕ್ಕೆ ನಾನು ಬಹಳ ಸಕ್ಷಮ ಅಂತ ನನ್ನ ಪ್ರತ್ಯೇಕ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಕಾರ್ಯವನ್ನ ತಾವು ನೋಡಿದಿರಿ, ನನ್ನ ಕೆಲಸವನ್ನ 35 ವರ್ಷಗಳಿಂದ ನೋಡಿದಿರಿ. ಆದ ಕಾರಣ ದಯವಿಟ್ಟು ತಾವೆಲ್ಲರೂ ಹಿರಿಯರು ನನಗೆ ಆಶೀರ್ವಾದ ಮಾಡಬೇಕು, ಕಿರಿಯರು ನಂಗೆ ಸಹಕಾರ ಕೊಡಬೇಕು, ಕೊಟ್ಟು ನನ್ನ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅಧ್ಯಕ್ಷರನ್ನ ನಿಯುಕ್ತಿ ಮಾಡಲಿ ತಮ್ಮ ಸಹಭಾಗಿತ್ವವನ್ನ ಕ್ರೋಢೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈಗ ಬೆಳಗಾವಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಹೌದು ಹೌದು ಅವರ ಒಂದ್ ರೀತಿ ಸಾಥ್ ಕೊಡ್ತಾರೆ ಅಂತ ನಿರೀಕ್ಷೆ ಇದೆಯಾ ನಿಮ್ಗೆ? 100% ಸಾಥ್ ಕೊಡ್ತಾರೆ. ಅವ್ರು ಯಾವಾಗೂ ಯಾರು ಕೆಲಸ ಮಾಡ್ತಾರ, ಯಾರ ಪಕ್ಷದ ಬಗ್ಗೆ ಒಲವಿದೆ, ಯಾರ ಪಕ್ಷದ ಬಗ್ಗೆ ನಿಷ್ಠಾವಂತರಿದಾರ, ಅವ್ರ ಬಗ್ಗೆ ಅವ್ರ ಒಲವು ಯಾವಾಗೂ ಇದ್ದೇ ಇದೆ. ಅಲ್ಲ, ಈಗ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಆನಂತರ ಇವರಾದ್ರು, ವಿನಯ್ ನಾವಲಗಟ್ಟಿ ಆದ್ರು. ವಿಶೇಷವಾಗಿ ಆನಂತರ ಈಗ ನಿಮ್ದಕ್ಕೆ ಎಷ್ಟು ಜನ ರೇಸಲ್ಲಿ ಇದ್ದೀರಾ? ಎಷ್ಟು ಜನ ಆಕಾಂಕ್ಷಿಗಳು? ನನಗೆ ಮೊನ್ನೆ ಬಂದಂತ ಒಂದು ವಿಚಾರವಾಗಿ 3 ಮಂದಿ ರೇಸ್ ನಲ್ಲಿ ಇದೀವಿ ಅಂತ ಹೇಳಿದ್ರು. ಬಟ್ ಓಕೆ, ಅವರು ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋದಾಗ್ಲಿ,
ಅದು ಯಾವುದೇ ರೀತಿಯ ಚುನಾವಣೆಗಳು ಬಂದ್ರು ಪಾರ್ಟಿಸಿಪೇಟ್ ಮಾಡುವಂತದ್ದು ಎಲ್ಲರಿಗೂ ಅಧಿಕಾರ ಇದ್ದೇ ಇರುತ್ತೆ. ಎಲ್ಲರಿಗೂ ಓಪನ್ ಇದೆ, ಇದು ಯಾರು ಬೇಕಾದರೂ ಕೇಳಬಹುದು. ಅದ್ರಲ್ಲಿ ನಾನು ಒಬ್ಬನ ಇಲ್ಲಿ ಕೆಲಸ ಕಾರ್ಯಗಳು ಪಕ್ಷಕ್ಕಾಗಿ ದುಡಿದಂತ ಕೆಲಸ ಕಾರ್ಯಗಳು ಮುನ್ನೆಲೆಗೆ ಬರ್ತವೆ. ಅದನ್ನ ನೋಡಿ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಕೊನೆವರೆಗೂ ನಿಮ್ ಪ್ರಯತ್ನ ಬಿಡಲ್ಲ? ನಾ 100% ಬಿಡಲ್ಲ. ಒಂದ್ ನನಗೆ ವಿಶ್ವಾಸನೂ ಇದೆ, ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲರೂ ನಂಗೆ ಸಹಕಾರ ಕೊಡ್ತಾರೆ. ನಾನು ಅಧ್ಯಕ್ಷ ಆಗ್ತೇನೆ ಅನ್ನೋದು ನಂಗೆ ಮನದಟ್ಟಾಗಿ ನಾನು ಹೇಳ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ.